Today, we are going to discuss about characteristics of the database approach. In this video, we are going to see about 4 different types of characteristics. That is, first one is self-describing nature of a database system. Second one is insulation between program and data. Third one is support of multiple use of the data. And fourth one is sharing of data and multi-user transaction processing. ಈಗ 4 ಟೈಪ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡ್ತಾ ಇದ್ದೀವಿ ನಾವು. ಈಗ 1 by 1 ವಿತ್ ಎಕ್ಸಾಂಪಲ್ ಹೆಂಗೆ ವರ್ಕ್ ಆಗುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡೋಣ. ದ ಫಸ್ಟ್ ಒನ್ ಈಸ್ ಸೆಲ್ಫ್ ಡಿಸ್ಕ್ರೈಬಿಂಗ್ ನೇಚರ್ ಆಫ್ ಎ ಡೇಟಾಬೇಸ್ ಸಿಸ್ಟಮ್. ಸೊ ಸೆಲ್ಫ್ ಡಿಸ್ಕ್ರೈಬಿಂಗ್ ನೇಚರ್ ಆಫ್ ಎ ಡೇಟಾಬೇಸ್ ಸಿಸ್ಟಮ್ ಅಂದರೆ ಏನು? ಸೊ ಇದರಲ್ಲಿ ಡೇಟಾಬೇಸ್ ಅಂದರೆ ಡೇಟಾ ಯಾವ ಥರ ರೆಪ್ರೆಸೆಂಟ್ ಮಾಡುತ್ತೆ, ಡೇಟಾಬೇಸ್ ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದರೆ ಸೆಲ್ಫ್ ಡಿಸ್ಕ್ರಿಪ್ಷನ್. ಅಂದರೆ ನಿಮಗೆ ಆಲ್ರೆಡಿ ನಾನು ಫಸ್ಟು ಸೆಷನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಡೇಟಾ ಎಲ್ಲಿ ಸೇವ್ ಆಗುತ್ತೆ, ಡೇಟಾಬೇಸಲ್ಲಿ ಸೇವ್ ಆಗುತ್ತೆ. ಸೊ ಡೇಟಾಬೇಸಲ್ಲಿ ಸೇವ್ ಆಗಬೇಕಾದ್ರೆ ಡೇಟಾ ಯೂಶಲಿ ಯಾವ ಫಾರ್ಮ್ಯಾಟಲ್ಲಿ ಡೇಟಾ ಸೇವ್ ಆಗುತ್ತೆ? ಟೇಬಲ್ ಫಾರ್ಮ್ಯಾಟಲ್ಲಿ ಡೇಟಾ ಸೇವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಟೇಬಲ್ ತಗೊಳ್ಳೋಣ. ಅದರಲ್ಲಿ ಸಿಂಪಲ್ ಎಕ್ಸಾಂಪಲ್ ರೋಲ್ ನಂಬರ್ ತಗೊಳ್ಳೋಣ. ರೋಲ್ ನಂಬರು, ನೇಮು ಮತ್ತು ಒಂದು ಕ್ಲಾಸ್ ತಗೊಳ್ಳೋಣ, ಒಬ್ಬ ಸ್ಟೂಡೆಂಟ್ಸ್ದು. ಸೊ ಇದರಲ್ಲಿ ಏನಾಗುತ್ತೆ, ಈ ರೋಲ್ ನಂಬರಲ್ಲಿ ಅವನದು ರೋಲ್ ನಂಬರ್ ಇರುತ್ತೆ 1 ಅಂತ. ಸೇ ಫಾರ್ ಎಕ್ಸಾಂಪಲ್ ಎ ಇಸ್ ದ ನೇಮ್ ಆ್ಯಂಡ್ ಕ್ಲಾಸ್ ಇಸ್ ದ 3rd ಸೆಮಿಸ್ಟರ್ ಅಂತ ಇಟ್ಕೊಳ್ಳೋಣ. ಅದೇ ಥರ ಸೆಕೆಂಡ್ ರೋಲ್ ನಂಬರ್ ಹಿಸ್ ನೇಮ್ ಈಸ್ ಬಿ ಆ್ಯಂಡ್ ಈಸ್ ಆಲ್ಸೋ ಸ್ಟಡಿಂಗ್ ಇನ್ 3rd ಸೆಮಿಸ್ಟರ್ ಅಂತ ಇಟ್ಕೊಳ್ಳೋಣ. ಸಿ ದಿಸ್ ಈಸ್ ದ ಟೇಬಲ್ ಫಾರ್ಮ್ಯಾಟ್. ಡೇಟಾ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಟೇಬಲ್ ಅಂತ ಕರಿತೀವಿ. ಇದು ಈ ಡೇಟಾ ಏನಾಗುತ್ತೆ, ಎಲ್ಲಿ ಸೇವ್ ಆಗಿರುತ್ತೆ? ಇದೆಲ್ಲ ಡೇಟಾ ಎಲ್ಲಿ ಸೇವ್ ಆಗಿರುತ್ತೆ? ನಮಗೆ ಗೊತ್ತಿದೆ ದ ಡೇಟಾ ಈಸ್ ಸ್ಟೋರ್ಡ್ ಇನ್ ಡೇಟಾಬೇಸ್ ಬಿಕಾಸ್ ಡೇಟಾಬೇಸ್ ಈಸ್ ಕಂಟೈನರ್ ಫಾರ್ ದ ಡೇಟಾ. ಸೊ ಡೇಟಾಬೇಸಲ್ಲಿ ಆ್ಯಕ್ಚುಯಲ್ ಡೇಟಾ ಕೂಡ ಸೇವ್ ಆಗಿರುತ್ತೆ ಮತ್ತು ಈ ಟೇಬಲ್ದು ಡಿಸ್ಕ್ರಿಪ್ಷನ್ ಕೂಡ ಸೇವ್ ಆಗಿರುತ್ತೆ. ಈ ಟೇಬಲ್ ಡಿಸ್ಕ್ರಿಪ್ಷನ್ ಅಂದರೆ ಏನು? ಸೊ ರೋಲ್ ನಂಬರ್ ಅನ್ನೋದು ಅವನದು ಡೇಟಾ ಟೈಪ್ ಏನು? ಸೇ ಫಾರ್ ಎಕ್ಸಾಂಪಲ್ ರೋಲ್ ನಂಬರ್ ಇಸ್ ಎ ವೇರ್ ಕ್ಯಾರ್ ಅಂತ ತೊಗೊಂಡಿರ್ತೀನಿ. ಕ್ಯಾರೆಕ್ಟರ್ ಟೈಪ್ ಬಿಕಾಸ್ 332 CS ಅಂತೆಲ್ಲ ಬಂದರೆ ಆಲ್ಫಾನ್ಯೂಮರಿಕ್ ಆಗಿರುತ್ತೆ, ಅದಕ್ಕೋಸ್ಕರ ವೇರ್ ಕ್ಯಾರ್ 2 ಅಂತ ತೊಗೊಂಡು ಸೈಜು 10 ಅಂತ ಕೊಟ್ಟಿರ್ತೀನಿ. ಅದೇ ಥರ ಅವನದು ನೇಮ್ನ ನಾನೇನು ಮಾಡ್ತೀನಿ, ಎಗೇನ್ ಐ ಆಮ್ ಟೇಕಿಂಗ್ ಇಟ್ ಆಸ್ ವೇರ್ ಕ್ಯಾರ್ 2 ಆಫ್ 10 ಅಂತ ತೊಗೊತೀವಿ. ಮತ್ತು ಕ್ಲಾಸ್ ಬಂದುಬಿಟ್ಟು ಐ ಮೇ ಟೇಕಿಂಗ್ ಇಟ್ ಆಸ್ ನಂಬರ್ ಅಂತ ತೊಗೊಳ್ಳೋಣ. See, this is the description of the table. Here, roll number, ಅವ್ರದ್ದು ಡೇಟಾ ಟೈಪ್ ಏನು ಮತ್ತು ಸೈಜ್ ಏನು. ಸಿಮಿಲರ್ಲಿ ನೇಮ್ and the data type of for that name and the size. Similarly, class, data type of the class and the size. ಇದನ್ನು ನಾವೇನಂತ ಕರಿತೀವಿ? ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಇಲ್ಲ ಅಂದರೆ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಡಿಸ್ಕ್ರಿಪ್ಷನ್ ಆರ್ ಸ್ಟ್ರಕ್ಚರ್. ಸೊ this data, the actual data is 1A and 3rd semester and the 2B and 3rd semester. Actual data is also stored in the database and structure of the table or structure of the database is also stored inside the database. This structure stored inside the database is called metadata. This is called as metadata. Actual structure of the table is called metadata. ಸೊ ಅದಕ್ಕೆ ನಾವೇನಂತ ಕರಿತೀವಿ? ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೇಟಾಬೇಸ್ ಅಪ್ರೋಚ್ ಏನು ಹೇಳುತ್ತೆ ಅಂದರೆ ಸೆಲ್ಫ್ ಡಿಸ್ಕ್ರೈಬಿಂಗ್ ಅಂತ ಕರುತ್ತೆ. ಸೆಲ್ಫ್ ಡಿಸ್ಕ್ರೈಬಿಂಗ್ ಅಂದರೆ ಮೆಟಾಡೇಟಾ ಡಿಸ್ಕ್ರೈಬ್ಸ್ ದ ಸ್ಟ್ರಕ್ಚರ್ ಆಫ್ ದ ಟೇಬಲ್. ಮೆಟಾಡೇಟಾ ಸಿಯರ್ ಮೆಟಾಡೇಟಾ ಡಿಸ್ಕ್ರೈಬ್ಸ್ ದ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್. ಸೊ ಡೇಟಾಬೇಸ್ದು ಸ್ಟ್ರಕ್ಚರ್, ಸ್ಟೂಡೆಂಟ್ ಟೇಬಲ್ದು ಸ್ಟ್ರಕ್ಚರ್ ಇಲ್ಲಿ ಈಗ ಇದು ಸ್ಟೂಡೆಂಟ್ ಟೇಬಲ್ ಅಂತ ಅಂದರೆ ಅದ್ರದ್ದು ಸ್ಟ್ರಕ್ಚರ್ನ ಡೇಟಾಬೇಸಲ್ಲಿ ಡಿಸ್ಕ್ರೈಬ್ ಮಾಡೋದ್ರಿಂದ ವಿ ಕಾಲ್ ಸೆಲ್ಫ್ ಡಿಸ್ಕ್ರಿಪ್ಷನ್ ನೇಚರ್. ಸೊ ಮೆಟಾಡೇಟಾ ಡಿಸ್ಕ್ರೈಬ್ಸ್ ದ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್. ಸೊ ಡೇಟಾಬೇಸಲ್ಲಿ ವಿ ಆರ್ ಆಲ್ಸೋ ಸೇವಿಂಗ್ ದ ಆ್ಯಕ್ಚುಯಲ್ ಡೇಟಾ ಆ್ಯಂಡ್ ದ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್. ದಟ್ ಮೀನ್ಸ್ ಡೇಟಾ ಟೈಪ್, size and the name of the column, everything is called as a structure. That structure is also stored in the database. That kind of data is called as metadata. So metadata describes the structure of the database.
So DBMS catalog stores description of the database. The description is called database metadata. That means data about the data, and again which describes the structure of each file, the type and storage format of each field. ಅದನ್ನೇ ನಾವು ನೋಡಿದ್ದು. ಸ್ಟೋರೇಜ್ ಫಾರ್ಮ್ಯಾಟ್, ಅದ್ರದ್ದು ಡೇಟಾ ಟೈಪ್ ಏನು, ಸೈಜ್ ಏನು, ಯಾವ ಫಾರ್ಮ್ಯಾಟಲ್ಲಿದೆ, ಎವ್ರಿಥಿಂಗ್ ಇಲ್ಲಿ ಸೇವ್ ಆಗಿರುತ್ತೆ. ಯಾವುದರಲ್ಲಿ? ಈ ಮೆಟಾ ಡೇಟಾ is stored inside the catalog. This in traditional file processing, data definition is part of the application program. ಅಂದ್ರೆ ಎಕ್ಸಾಂಪಲ್, ಈಗ ನಾವು ಒಂದು ಪ್ರೋಗ್ರಾಮ್ ತಗೋತೀವಿ, ಸಿ ಅಲ್ಲಿ ಎಲ್ಲಾದ್ರಲ್ಲೂ ಆದರೂ ಒಂದು ಪ್ರೋಗ್ರಾಮ್ ತಗೊಂಡ್ರೆ, ಈ ಮೇನ್ ಪ್ರೋಗ್ರಾಮ್ ಅಂತ ನಾವು ತಗೊಂಡ್ರೆ ಇಲ್ಲಿ ಬೇಕಾದರೆ ನಾವೇನು ಮಾಡ್ತೀವಿ, ಇಂಟಿಜರ್ ಎ ಅಂತನೋ ಬಿ ಅಂತನೋ ತಗೊಂಡಿರ್ತೀವಿ. ಸೊ ದಿಸ್ ಡೇಟಾ ವಿಲ್ ಬಿಕಮ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಅಲ್ವಾ, ಪಾರ್ಟ್ ಆಫ್ ದ ಪ್ರೋಗ್ರಾಮ್. ಇಫ್ ಯು ವಾಂಟೆಡ್ ಟು ಚೇಂಜ್ ಸಮ್ ಡೇಟಾ, ಇಲ್ಲಿ ಏನಾದರೂ ಡೇಟಾ ಚೇಂಜ್ ಮಾಡಬೇಕಂದ್ರೆ ಯು ನೀಡ್ ಟು ಚೇಂಜ್ ದ ಎಂಟೈರ್ ಪ್ರೋಗ್ರಾಮ್ನ ಚೇಂಜ್ ಮಾಡಬೇಕಾಗತ್ತೆ. ಆದರೆ ಡೇಟಾಬೇಸಲ್ಲಿ ಏನಾಗುತ್ತೆ, DBMS ಅಲ್ಲಿ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಲ್ಲಿ ಏನಿದೆ ಅಂದರೆ, ವಿ ಆರ್ ಸೇವಿಂಗ್ the data separately from the program. So whatever the changes occurring to the data, it won't be affected to the program. Similarly, if you change the program, it won't be affect to the data. So next characteristics bandu insulation between program and data. Actually I told you in the previous slide itself. So insulation between program and data, that means program data independence. Program data independence andre nodi illi insulation between program and data andre only one thing is program data independence anta. Andre say for example, what do you mean by program data independence andre, ಅಲ್ಲಿ ನಿಮ್ಗೆ ಹೇಳ್ದಲ್ಲ, ಡೇಟಾ ಸಪ್ರೇಟ್ ಆಗಿ ಡೇಟಾಬೇಸ್ ಅಲ್ಲಿ ಸೇವ್ ಆಗಿರುತ್ತೆ. ಪ್ರೋಗ್ರಾಮ್ ಇಟ್ ಸೆಲ್ಫ್ ಈಸ್ ಸೇವಿಂಗ್ ಸಪ್ರೇಟ್ಲಿ. ವಿ ಆರ್ ಸೇವಿಂಗ್ ಡೇಟಾ ಆಸ್ ವೆಲ್ ಆಸ್ ಪ್ರೋಗ್ರಾಮ್ ಸಪ್ರೇಟ್ಲಿ. ಸೊ ನಿಮ್ಗೆ ಏನಾದರೂ ಡೇಟಾ ಚೇಂಜ್ ಮಾಡಿದ್ರು ಕೂಡ ಪ್ರೋಗ್ರಾಮ್ಗೆ ಎಫೆಕ್ಟ್ ಆಗಲ್ಲ, ಪ್ರೋಗ್ರಾಮ್ ಚೇಂಜ್ ಮಾಡಿದ್ರು ಡೇಟಾಗೆ ಎಫೆಕ್ಟ್ ಆಗಲ್ಲ. ಸಿಂಪಲ್ ಪ್ರೋಗ್ರಾಮ್ ಒಂದು ಬರಿತೀನಿ ನೋಡಿ. ಸಿ ಹಿಯರ್ ಸ್ಟೂಡೆಂಟ್ ಟೇಬಲೇ ತಗೊಳ್ಳೋಣ ಎಕ್ಸಾಂಪಲು. ಇಲ್ಲಿ ಸ್ಟೂಡೆಂಟ್ ರೋಲ್ ನಂಬರ್ ಅಂತ ಒಂದಿದೆ, ಮತ್ತು ನೇಮ್ ಅಂತ ಒಂದಿದೆ, ಮತ್ತು ಒಂದು ಕ್ಲಾಸ್ ಅಂತ ಇದೆ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಎ ಟೇಬಲ್. ಆಯಿತಾ? ಇದರಲ್ಲಿ ಏನಿದೆ, ವಿ ಆರ್ ಕನ್ಸಿಡರಿಂಗ್ 2 ಸ್ಟೂಡೆಂಟ್ಸ್ ಎಕ್ಸಾಂಪಲ್. ಸೇ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ 1 and ಸ್ಟೂಡೆಂಟ್ 2, and his name is, first student name is A and second student name is B. Similarly, both are studying in 3rd semester, for example. See here, we are saving data in the student table, and I wanted to access the name of a student from the student table. ಇಲ್ಲಿ ನಾನು ಒಂದು ಪ್ರೋಗ್ರಾಮ್ ಬರೀತೀನಿ. Select roll number, comma, name from student table, because I need only these 2 columns, roll number as well as the name. So from the which table I am receiving this student. So it will display like this, roll number and name 1, 2, A and B, because this roll number, the student roll number is 1 and his name is A, and student roll number is 2 and his name is B, because we are retrieving only these 2 columns, roll number and name. See here, if I wanted to change the data, if I insert the one more column called student number 3 and his name is C and he is also, say for example, studying in third semester. Here if I change something to this data, ee program ge enadru effect aita? Illa. Ade tara if I wanted to see only the class also, if I wanted to see class also, I can include one more column called class. Select roll number, name and class. So it will display like this. Now class is third semester and third semester, like this. See here, if I change the program, if I add one more column called class to this program, it won't affect to the data. Similarly, if I add one more data to student table, it won't be affected to the program.
the program is different and data is different. This is called as insulation between program and data. So here we can see changes to the data structure and storage organization does not generally require changing the program. See, ಏನಾದರೂ ಇದು ಸ್ಟೋರೇಜ್ ಈಗ ಒಂದು ಹಾರ್ಡ್ ಡಿಸ್ಕಿಂದ ಇನ್ನೊಂದು ಹಾರ್ಡ್ ಡಿಸ್ಕ್ಗೆ ಚೇಂಜ್ ಮಾಡಿದ್ರೆ ಆಗಲಿ ಅಥವಾ ಏನಾದರೂ ಎಕ್ಸ್ಟ್ರಾ ಡೇಟಾ ಇನ್ಸರ್ಟ್ ಮಾಡಿದ್ರೆ ಆಗಲಿ, ಇಟ್ ವೋಂಟ್ ಎಫೆಕ್ಟ್ ಟು ದ ಪ್ರೋಗ್ರಾಮ್. ಆರ್ ಎಲ್ಸ್ ಇಫ್ ಯು ಆ್ಯಡಿಂಗ್ ಒನ್ ಮೋರ್ ಕಾಲಮ್, ಇದಕ್ಕೆ ಒನ್ ಮೋರ್ ಕಾಲಮ್ ಆ್ಯಡ್ ಮಾಡ್ತೀನಿ ಅಂದ್ಕೊಳ್ಳಿ, ಕ್ಲಾಸ್ ಜೊತೆಗೆ ಸೇ ಫಾರ್ ಎಕ್ಸಾಂಪಲ್ ಮೇಲ್ ಐ ಡಿ ಅಂತ ಒನ್ ಮೋರ್ ಕಾಲಮ್ ಆ್ಯಡ್ ಮಾಡ್ತೀನಿ ಅಂದ್ಕೊಳ್ಳಿ, ಈ ಡೇಟಾ ಸ್ಟ್ರಕ್ಚರ್ಗೆ ಒನ್ ಮೋರ್ ಕಾಲಮ್ ಮೇಲ್ ಐ ಡಿ ಅಂತ ಹಾಕಿದ್ರೆ ಇಟ್ ವೋಂಟ್ ಎಫೆಕ್ಟ್ ಟು ದ ಪ್ರೋಗ್ರಾಮ್. ಅರ್ಥ ಆಯ್ತಾ? ಈಗ ಡೇಟಾ ಸ್ಟ್ರಕ್ಚರ್ಸ್ಗೆ ಏನೇ ಅಥವಾ ಡೇಟಾಬೇಸ್ ಸ್ಟ್ರಕ್ಚರ್ಗೆ ನಾನು ಹೊಸ ಕಾಲಮ್ ಆ್ಯಡ್ ಮಾಡಲಿ ಅಥವಾ ಹೊಸ ರೋ ಆ್ಯಡ್ ಮಾಡಲಿ, ಹೊಸ ಡೇಟಾ ಆ್ಯಡ್ ಮಾಡಲಿ, ವಾಟ್ ಎವರ್ ಇಫ್ ಐ ಆ್ಯಡೆಡ್ ಟು ದೀಸ್ ಥಿಂಗ್ಸ್ ಇಟ್ ವೋಂಟ್ ಬಿ changes to the effect to the program. Similarly, I can change the program also. Similarly, it won't affect to the program. See example ಅದನ್ನೇ ಕೊಡ್ತಿರೋದು, ಬರ್ತ್ಡೇ ಅಂತ ಒಂದು ಕಾಲಮ್ ಆ್ಯಡ್ ಮಾಡಿದ್ರು ಕೂಡ define another data type in the catalog and all the changes will be reflected and there is no need to change the whole program. ಅದೇ ಥರ ಈಗ ಈ ಒಂದು ಸಲ ಏನಾದರೂ ಹೊಸ ಕಾಲಮ್ ಆ್ಯಡ್ ಮಾಡಿದ್ರು ಕೂಡ ನಾವು ಪ್ರೋಗ್ರಾಮಲ್ಲಿ ಅದನ್ನು ಆಕ್ಸೆಸ್ ಮಾಡ್ಬೋದು. ಸೊ ಅದೇ ತಕ್ಕೆ ಏನೇ ಆ್ಯಡ್ ಮಾಡಿದ್ರು ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಟು ಎವ್ರಿವೇರ್, ಬಿಕಾಸ್ ನಾವು ಈ ಡೇಟಾಬೇಸ್ನ ನಾವೆಲ್ಲಿ ಓನ್ಲಿ ಒನ್ ಲೊಕೇಶನಲ್ಲಿ ಮಾತ್ರನೇ ಸೇವ್ ಮಾಡ್ತೀವಿ. ಡೇಟಾಬೇಸಲ್ಲಿ ಒನ್ ಪ್ಲೇಸಲ್ಲಿ ಮಾತ್ರನೇ ಈ ಟೇಬಲ್ನ ಸೇವ್ ಮಾಡ್ತೀವಿ, ಸೊ ದಟ್ ಆಲ್ ದ ಯೂಸರ್ ಕ್ಯಾನ್ ಆಕ್ಸೆಸ್ ದ ಡೇಟಾ ಫ್ರಮ್ ದ ಸೇಮ್ ಟೇಬಲ್. DBMS ಪ್ರೊವೈಡ್ಸ್ ಕಾನ್ಸೆಪ್ಚುಯಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವೇನು ಹೇಳ್ತೀವಿ, ಇಲ್ಲಿ ಇದ್ರದ್ದು ಕಾಂಪ್ಲೆಕ್ಸಿಟೀಸ್ ಎಷ್ಟೇ ಇರಲಿ, ಅಂದರೆ ಡೇಟಾಬೇಸ್ ಫಿಸಿಕಲ್ ಹಾರ್ಡ್ ಡಿಸ್ಕಲ್ಲಿ ಯಾವ ಥರ ಆದರೂ ಸೇವ್ ಆಗಿರಲಿ, ಎಷ್ಟೇ ಅದು ಮೆಮೊರಿ ತೊಗೊಂಡಿರಲಿ, ಏನೇ ಆಗಲಿ, ಯಾರಿಗೂ ಅದ್ರದ್ದು ಕಾಂಪ್ಲೆಕ್ಸಿಟೀಸ್ ಗೊತ್ತಾಗಲ್ಲ. ಓನ್ಲಿ ವಿ ಕ್ಯಾನ್ ಸಿ ದ ಕಾನ್ಸೆಪ್ಚುಯಲ್ ವ್ಯೂ. ಕಾನ್ಸೆಪ್ಚುಯಲ್ ವ್ಯೂ ಈಸ್ ನಥಿಂಗ್ ಬಟ್ ಎ ಮಾಡೆಲ್. ಜಸ್ಟ್ ಆ ಟೇಬಲಲ್ಲಿ ಯಾವ್ಯಾವ ಕಾಲಮ್ಸ್ ಇದೆ, ಏನೇನು ಡೇಟಾ ಇನ್ಸರ್ಟ್ ಮಾಡ್ತಿದ್ದೀವಿ ಅಂತ ಒಂದು ಮಾಡೆಲ್ ಮಾತ್ರ ನಮಗೆ ಗೊತ್ತಾಗುತ್ತೆ ಹೊರತು it hides the complexity, actual complexity of the structure of the data which is stored inside the physical device. So the third characteristic is data abstraction. See, first one ನಾವು ಏನು ಹೇಳಿದ್ವಿ, ಸೆಲ್ಫ್ ಡಿಸ್ಕ್ರೈಬಿಂಗ್ ನೇಚರ್ ಅಂತ ಹೇಳಿದ್ರಿ. ಸೆಲ್ಫ್ ಡಿಸ್ಕ್ರೈಬಿಂಗ್ ನೇಚರ್ ಅಂತ ಹೇಳಿದಾಗ ಮೆಟಾ ಡೇಟಾ ಇಟ್ ಸೆಲ್ಫ್ ಡಿಸ್ಕ್ರೈಬ್ಸ್ ದ ಸ್ಟ್ರಕ್ಚರ್, ಅಂದರೆ ಟೇಬಲ್ ಸ್ಟ್ರಕ್ಚರ್ನ ಕೂಡ ನಾವು ಸೇವ್ ಮಾಡಿದ್ದೀವಿ ಅಂತ ಅರ್ಥ. ಸೆಕೆಂಡ್ ಒನ್ ಬಂದ್ಬಿಟ್ಟು ಇನ್ಸುಲೇಷನ್ ಬಿಟ್ವೀನ್ ಪ್ರೋಗ್ರಾಮ್ ಅಂಡ್ ಡೇಟಾ ಅಂತ ಹೇಳಿದ್ವಿ. ಸೊ ಪ್ರೋಗ್ರಾಮ್ನೇ ಸಪ್ರೇಟಾಗಿ ಸೇವ್ ಮಾಡ್ತೀವಿ ಮತ್ತು ಡೇಟಾನೇ ಸಪ್ರೇಟಾಗಿ ಸೇವ್ ಮಾಡ್ತೀವಿ. ಸೊ ಪ್ರೋಗ್ರಾಮ್ಗೆ ಏನಾದರೂ ಚೇಂಜಸ್ ಆಯಿತು ಅಂದರೂ ಇಟ್ ವೋಂಟ್ ಎಫೆಕ್ಟ್ ಟು ದ ಡೇಟಾ. ಸಿಮಿಲರ್ಲಿ ಡೇಟಾ ಏನಾದರೂ ಡೇಟಾ ಸ್ಟ್ರಕ್ಚರ್ಗೆ ಹೊಸ ಕಾಲಮ್ ಆ್ಯಡ್ ಮಾಡಲಿ, ಹೊಸ ಡೇಟಾ ಇನ್ಸರ್ಟ್ ಮಾಡಿದ್ರು ಕೂಡ ಇಟ್ ವೋಂಟ್ ಬಿ ಎಫೆಕ್ಟೆಡ್ ಟು ದ ಪ್ರೋಗ್ರಾಮ್ ಅಂತ ನೋಡಿದ್ವಿ. Now we are going for data abstraction. This is the third characteristics of the database management system. ಇಲ್ಲಿ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಏನು ಹೇಳುತ್ತೆ ಅಂದರೆ, ಸಿ ಟು ಈಸಿ ದ ಯೂಸರ್ ಇಂಟ್ರಾಕ್ಷನ್ ವಿತ್ ದ ಡೇಟಾಬೇಸ್. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊಳ್ಳಿ. ಒಂದು ಕಾರ್ ಅಂತ ತಗೊಳ್ತೀವಿ ಅಂದ್ಕೊಳ್ಳಿ. ಕಾರ್ ನೋಡಿದ ತಕ್ಷಣ ನಮ್ಗೇನು ಕಾಣುತ್ತೆ, ಒಂದು ಒಳ್ಳೆ ಬ್ಯೂಟಿಫುಲ್ ಮಾಡೆಲ್ ಕಾಣುತ್ತೆ ಅಲ್ವಾ. ಸೊ ಕಲರ್ ಕಾಣುತ್ತೆ, ಒಂದು ಬ್ಯೂಟಿಫುಲ್ ಕಲರ್ ಕಾಣುತ್ತೆ, ಮಾಡೆಲ್ ಕಾಣುತ್ತೆ, ಒಂದು 4 ವೀಲ್ಸ್ ಕಾಣುತ್ತೆ, ಅಷ್ಟೇ ಅಲ್ವಾ. ಮೇಯ್ನ್ ಏನಂತ ಕಾಣುತ್ತೆ, ಇಷ್ಟು ಮಾತ್ರ. ಒಂದು ಒಳ್ಳೆ ಮಾಡೆಲ್ ಇರೋವಂಥದ್ದು, ಒಳ್ಳೆ ಕಲರ್ ಇರೋವಂಥ ಕಾರ್ನ ಮಾತ್ರ ನಾವು ನೋಡ್ತೀವಿ. ಆದರೆ ಒಂದೊಂದು ಒಳಗಡೆ ಎಷ್ಟು ಸರ್ಕ್ಯೂಟ್ಸ್ ಇರುತ್ತೆ, ಅದರೊಳಗಡೆ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಎಲ್ಲ ಇರುತ್ತೆ ಅದರೊಳಗೆ. ಸೊ ಕಾರ್ ಮ್ಯಾನುಫ್ಯಾಕ್ಚರರ್ ಏನು ಮಾಡ್ತಾನೆ, ಜಸ್ಟ್ ಟು ಈಸಿ ದ ಥಿಂಗ್ಸ್ ವಿಲ್ ಹೈಡ್ ದ ಕಾಂಪ್ಲೆಕ್ಸಿಟಿ. ಅಂದರೆ ಒಳಗಡೆ ಇರೋ ಸರ್ಕ್ಯೂಟ್ಸ್ನೆಲ್ಲ ಡಿಸ್ಪ್ಲೇ ಮಾಡ್ದಿರಾ ಅದಕ್ಕೊಂದು ಫುಲ್ ಬ್ಯೂಟಿಫುಲ್ ಮಾಡೆಲ್ ಥರ ರೆಡಿ ಮಾಡಿ ಎವ್ರಿ ಒನ್ ಕ್ಯಾನ್ ಅಟ್ರಾಕ್ಟೆಡ್ ಬೈ ದಟ್ ಕಲರ್ ಆರ್ ಮಾಡೆಲ್ ಅನ್ನೋ ಥರ ಮಾಡ್ತಾನೆ. ಸೊ ಅದೇ ಥರ ಇಲ್ಲಿ ಡೇಟಾಬೇಸಲ್ಲಿ ಕೂಡ ನಾವು ಡೇಟಾ ಯಾವ ಫಾರ್ಮ್ಯಾಟಲ್ಲಿ ಸೇವ್ ಆಗಿದೆ, ಸೊ ಫಾರ್ ಎಕ್ಸಾಂಪಲ್ ಎಷ್ಟು ಮೆಮೊರಿ ಆಕ್ಯುಪೈ ಮಾಡಿದೆ, ಎಲ್ಲಿ ಸೇವ್ ಆಗಿದೆ, ಯಾವ ಪಾತಲ್ಲಿ ಸೇವ್ ಆಗಿದೆ, ಯಾವ ಲೊಕೇಶನಲ್ಲಿ ಸೇವ್ ಆಗಿದೆ ಡೇಟಾ, ಅರ್ಥ ಆಯ್ತಾ. ಸೊ ಇವೆಲ್ಲಾನು ನಾವೇನು ಮಾಡ್ತೀವಿ, ಯೂಸರ್ಗಿಂದ ಹೈಡ್ ಮಾಡ್ತೀವಿ. ಜಸ್ಟ್ ಟು ಹೈಡ್ ದ ಕಾಂಪ್ಲೆಕ್ಸಿಟಿ ನಾವೇನು ಮಾಡ್ತೀವಿ, ಜಸ್ಟ್ ಒಂದು ಟೇಬಲ್ ಫಾರ್ಮ್ಯಾಟಲ್ಲಿ ಮಾತ್ರ ಡೇಟಾನ ತೋರಿಸ್ತೀವಿ ಯೂಸರ್ಗೆ. ಜಸ್ಟ್ ಹಿ ಕ್ಯಾನ್ ಸಿ ಓನ್ಲಿ ದ ಕಾನ್ಸೆಪ್ಟ್. ಸಿ ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಟೇಬಲ್ ಅಂದರೆ ವಿ ಕ್ಯಾನ್ ಸಿ ಓನ್ಲಿ ದ ಎಂಪ್ಲಾಯಿ ನಂಬರ್,
ಎಂಪ್ಲಾಯಿ ನೇಮ್ ಮಾತ್ರ ನೋಡ್ತೀವಿ, ಅವನದು ಸ್ಯಾಲ್ರಿ ಇರ್ಬೋದು, ಆ್ಯಂಡ್ ಇನ್ ವಿಚ್ ಡಿಪಾರ್ಟ್ಮೆಂಟ್ ಹೀಸ್ ವರ್ಕಿಂಗ್ ಅಂತ ನೋಡ್ತೀವಿ. ಅರ್ಥ ಆಯ್ತಾ? ಸೊ ಈಸ್ ಏಜ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಓನ್ಲಿ ವಿ ಕ್ಯಾನ್ ಸಿ ದ ಇನ್ಫಾರ್ಮೇಷನ್, ಆರ್ ಓನ್ಲಿ ವಿ ಕ್ಯಾನ್ ಸಿ ದ ಮಾಡಲ್, ಆರ್ ವಿ ಕ್ಯಾನ್ ಸಿ ಓನ್ಲಿ ದ ಕಾನ್ಸೆಪ್ಟ್. Concept is nothing but this information is related to employee. Employee is one entity, is having all these attributes like employee number, name, salary, department and age. ಇದು ಒಂದು ಮಾಡೆಲ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಜಸ್ಟ್ ಲೈಕ್ ಒಂದು ಕಾರ್ದು ಮಾಡೆಲ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವೋ, ಆಫ್ಟರ್ ಹೈಡಿಂಗ್ ಆಲ್ ದ ಕಾಂಪ್ಲೆಕ್ಸಿಟೀಸ್, ವಿ ಆರ್ ಹೈಡಿಂಗ್ ಹೌ ದ ಡೇಟಾ ಇಸ್ ಆ್ಯಕ್ಚುಲಿ ಸ್ಟೋರ್ಡ್ ಇನ್ಸೈಡ್ ದ ಫಿಸಿಕಲ್ ಡಿವೈಸ್. ಅದೆಲ್ಲ ಕಾಂಪ್ಲೆಕ್ಸಿಟೀಸ್ನ ಹೈಡ್ ಮಾಡಬೇಕೋಸ್ಕರ ನಾವೇನು ಮಾಡ್ತೀವಿ, ಫ್ರಮ್ ದ ಯೂಸರ್ ಟು ಈಸಿ ದ ಯೂಸರ್ ನಾವೇನು ಮಾಡ್ತೀವಿ, ಜಸ್ಟ್ ಮಾಡೆಲ್ ಫಾರ್ಮಲ್ಲಿ ಒಂದು ಟೇಬಲ್ ಫಾರ್ಮಲ್ಲಿ ಮಾತ್ರ ಡೇಟಾನ ಸೇವ್ ಮಾಡ್ತೀವಿ. So this is the term data abstraction. To ease the user interaction with the database, the developer hide internal irrelevant details from the user. This process is called data abstraction. ಸೊ ಡೇಟಾ ಅಬ್ಸ್ಟ್ರಾಕ್ಷನ್ ಏನಕ್ಕೋಸ್ಕರ ಮಾಡ್ತೀವಿ, ಈ ಡೇಟಾಬೇಸಲ್ಲಿ ಇದೊಂದು ಕ್ಯಾರೆಕ್ಟರಿಸ್ಟಿಕ್ಸ್, ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಯಾಕೆ ಕರಿತೀವಿ ಅಂದರೆ, ಯಾವುದೇ ಒಬ್ಬ ಯೂಸರ್ ನೋಡಿದ ತಕ್ಷಣ ತುಂಬ ಕಾಂಪ್ಲೆಕ್ಸ್ ಅನ್ನಿಸ್ಬಾರ್ದು ಡೇಟಾ ಸ್ಟೋರೇಜ್ ಎಲ್ಲಾನು. ಸೊ ಅವನಿಗೆ ಜಸ್ಟ್ ಸಿಂಪಲ್ ಆಗಿ ಕಾನ್ಸೆಪ್ಟ್ಸ್ ಮಾತ್ರ ಅರ್ಥ ಆಗಬೇಕು. ಟು ಮೇಕ್ ಹಿಮ್ ವೆರಿ ಮಚ್ ಈಸಿಯರ್ ಮಾಡಬೇಕೋಸ್ಕರ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಫಾರ್ ದ ಕಾನ್ಸೆಪ್ಟ್ ಕಾಲ್ಡ್ ಡೇಟಾ ಅಬ್ಸ್ಟ್ರಾಕ್ಷನ್. ದಿಸ್ ಈಸ್ ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. See, used to provide conceptual, data model is used to provide conceptual representation. ಇಲ್ಲಿ ಎಕ್ಸಾಂಪಲ್ಸ್ ಕೂಡ ತಗೊಂಡಿದೆ. ರಿಲೇಷನ್ಸ್ ಅಂತ ಕಾಲಮ್ ಇದೆ. ಸೊ ಇಲ್ಲಿ ರಿಲೇಷನ್ ಅನ್ನೋದ್ರಲ್ಲಿ ನಾವೇನು ಮಾಡ್ತೀವಿ, ಯಾವ್ಯಾವುದು ಸ್ಟೂಡೆಂಟು, ಕೋರ್ಸು, ಸೆಕ್ಷನ್, ಗ್ರೇಡ್, ರಿಪೋರ್ಟ್, ಪ್ರೀ ರಿಕ್ವೆಸಿಟ್ ಎಲ್ಲ ಇದೆ. ಇದೊಂದು ಟೇಬಲ್. ಅದೇ ಥರ ಆ ಟೇಬಲಲ್ಲಿ ಒಂದು ಏನೇನು ಡೇಟಾ ಟೈಪ್ ಇದೆ, ಎಷ್ಟೊಂದು ಸೈಜ್ ಆಫ್ ದ ಡೇಟಾ ಏನಂತೆಲ್ಲ ರೆಪ್ರೆಸೆಂಟ್ ಮಾಡಿದ್ದೀವಿ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಟೇಬಲ್. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ಬಿಟ್ಟು ಸಪೋರ್ಟ್ ಆಫ್ ಮಲ್ಟಿಪಲ್ ವ್ಯೂಸ್ ಆಫ್ ದ ಡೇಟಾ. ಸಪೋರ್ಟ್ ಆಫ್ ಮಲ್ಟಿಪಲ್ ವ್ಯೂಸ್ ಆಫ್ ದ ಡೇಟಾ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮದು ಬೇಸಿಕ್ ಕಾನ್ಸೆಪ್ಟ್ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಸ್ ಸೇವಿಂಗ್ ದ ಡೇಟಾ ಅಟ್ ದ ಸಿಂಗಲ್ ಲೊಕೇಶನ್. ದಟ್ ಈಸ್ ಕಾಲ್ಡ್ ಡೇಟಾಬೇಸ್. ಸೊ ಡೇಟಾಬೇಸಲ್ಲಿ ಮಾತ್ರ ಒಂದೇ ಕಡೆ ಮಾತ್ರ ನಾವು ಡೇಟಾನ ಸೇವ್ ಮಾಡ್ತಾ ಇರೋದು. ಫೈಲ್ ಸಿಸ್ಟಮ್ ಥರ ಒಂದೊಂದು ಈಚ್ ಆ್ಯಂಡ್ ಎವ್ರಿ ಫೈಲಲ್ಲಿ ಅಥವಾ ಈಚ್ ಆ್ಯಂಡ್ ಎವ್ರಿ, ಬಿಕಾಸ್ ಫೈಲ್ ಸಿಸ್ಟಮಲ್ಲೆಲ್ಲಾನು ವೇರಿಯಬಲ್ಸ್ ಅಥವಾ ಡೇಟಾ ಈಸ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಆ್ಯಕ್ಚುಲಿ. ಸೊ ಏನೇ ಒಂದು ಪ್ರೋಗ್ರಾಮ್ ಚೇಂಜ್ ಮಾಡಿದ್ರು ಡೇಟಾ ಚೇಂಜಸ್ ಆಗ್ತಾ ಇರುತ್ತೆ, ಅಥವಾ ಡೇಟಾ ಚೇಂಜ್ ಮಾಡಿದ್ರು ಪ್ರೋಗ್ರಾಮ್ಗೆ ಹೋಗಿನೇ ಚೇಂಜ್ ಮಾಡಬೇಕಾಗತ್ತೆ. ಆದರೆ ಇದರಲ್ಲಿ ನಾವು ಮೇನ್ ಕಾನ್ಸೆಪ್ಟ್ ಏನಕ್ಕೆ ಹೋಗ್ತಿರೋದು ಅಂದರೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ವಿ ಆರ್ ಸೇವಿಂಗ್ ದ ಡೇಟಾ ಅಟ್ ದ ಸಿಂಗಲ್ ಲೊಕೇಶನ್. ಈಗ ಎಂಪ್ಲಾಯಿ ನಂಬರ್, ನೇಮ್ ಆ್ಯಂಡ್ ದ ಡಿಪಾರ್ಟ್ಮೆಂಟ್ ನಂಬರ್ ಅಂತ ತಗೊಂಡಿನಿ ಅಷ್ಟೇ. ಸೊ ದಿಸ್ ಡೇಟಾ ಈಸ್ ಆಕ್ಸೆಸ್ಡ್ ಬೈ ಮೆನಿ ಯೂಸರ್ಸ್. ಇದು ಸ್ಯಾಲ್ರಿ ಅಂತ ತಗೊತೀನಿ ಫಾರ್ ಎಕ್ಸಾಂಪಲ್. ಸಿಮಿಲರ್ಲಿ ಈಸ್ ಅಡ್ರೆಸ್ ತಗೊಳ್ಳೋಣ ಎಕ್ಸಾಂಪಲ್. ಅಡ್ರೆಸ್ ಅಂತ ತಗೊಳ್ಳೋಣ. ಹಿಯರ್ ದ ಡೇಟಾ ಈಸ್ ಸ್ಟೋರ್ಡ್ ಅಟ್ ದ ಸಿಂಗಲ್ ಲೊಕೇಶನ್. ಡೇಟಾಬೇಸಲ್ಲಿ ಒಂದೇ ಒಂದು ಲೊಕೇಶನಲ್ಲಿ ಮಾತ್ರ ಈ ಡೇಟಾ ಸೇವ್ ಆಗಿರುತ್ತೆ. ಸೊ ದಟ್ ಸಪೋರ್ಟ್ ಆಫ್ ಮಲ್ಟಿಪಲ್ ವ್ಯೂಸ್ ಆಫ್ ಡೇಟಾ ಅಂದರೆ, ಇದನ್ನ ಎಕ್ಸಾಂಪಲ್ ಈಗ ಪೇರೋಲ್ ಸೆಕ್ಷನ್ ಅವರು ಇವ್ರ ಡೇಟಾನ ಆಕ್ಸೆಸ್ ಮಾಡ್ಬೋದು, ಅರ್ಥ ಆಯ್ತಲ್ಲ. ಮತ್ತು ಸೇ ಫಾರ್ ಎಕ್ಸಾಂಪಲ್ HRMS ಸೆಕ್ಷನ್ ಅವರು ಈ ಡೇಟಾನ, ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅವರು ಈ ಡೇಟಾನ ಆಕ್ಸೆಸ್ ಮಾಡ್ಬೋದು. ಇನ್ನೊಬ್ರು ಬೇಕಾದರೂ ಎಕ್ಸಾಂಪಲ್ ಬೇರೆ ಇನ್ನೇನಾದರೂ ಬೇರೆಯವರು ಏನಾದರೂ ಸೇ ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ತಗೊಳ್ಳೋಣ, ಇವ್ರು ಬೇಕಾದರೂ ಇವ್ರ ಡೇಟಾನ ಆಕ್ಸೆಸ್ ಮಾಡ್ಬೋದು. payroll person is only interested to view the salary ಮತ್ತೆ ಒಂದು ಎಂಪ್ಲಾಯಿ ನಂಬರ್ ಮಾತ್ರ ಇಂಟ್ರೆಸ್ಟ್ ಇರುತ್ತೆ. ಸೊ he can access only these two columns. and in the HRMS section ಅಲ್ಲಿ ಅವ್ನಿಗೆ ಏನೇನು ಸೇಮ್ ಅಗೇನ್ ಏನೇನು ಪರ್ಕ್ಸ್ ಬೆನಿಫಿಟ್ಸ್ ಕೊಡಬೇಕು ಅಂದ್ಬಿಟ್ಟು he can see those data. ಎಂಪ್ಲಾಯಿ ನಂಬರ್, ನೇಮ್ ಅವಂದು ಮಾತ್ರ ಆಕ್ಸೆಸ್ ಮಾಡೋಕ್ಕೆ ರೆಡಿ ಇರ್ತಾರೆ. ಅಥವಾ ಇನ್ಶೂರೆನ್ಸಲ್ಲಿ ಅವ್ನಿಗೆ ಏನಾದರೂ ಎಷ್ಟು ಜನ ಡಿಪೆಂಡೆಂಟ್ಸ್ ಇರ್ತಾರೆ, ಆ ಥರ ಏನಾದರೂ ಇದ್ದರೆ ಅಂಥ ಡೇಟಾನ ಮಾತ್ರ ಆಕ್ಸೆಸ್ ಮಾಡೋಕ್ಕೆ
ಹೋಗ್ಬೋದು. ಸೊ ಅಂದರೆ ಏನು ಹೇಳ್ತೀವಿ ಅಂತಂದರೆ ಒಂದೇ ಕಡೆ ಡೇಟಾ ಸೇವ್ ಆಗಿರುತ್ತೆ. ಸೊ ಮೋರ್ ದ್ಯಾನ್ ಒನ್ ಯೂಸರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಒನ್ ವ್ಯೂ. ದಿಸ್ ಈಸ್ ಒನ್ V1, V2 and V3. So this person is only interested in his number and salary, and this person is interested in his number, employee number and name, and the third person is interested in employee number and the dependents, like this. ಅವ್ರವ್ರಿಗೆ ಯಾವ್ಯಾವುದು ಡೇಟಾ ಇಂಟ್ರೆಸ್ಟ್ ಇರುತ್ತೋ ಆ ಡೇಟಾಸ್ನ ಮಾತ್ರ ಅವರು ವ್ಯೂ ಮಾಡ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಸಪೋರ್ಟ್ ಆಫ್ ಮಲ್ಟಿಪಲ್ ವ್ಯೂಸ್ ಆಫ್ ದ ಡೇಟಾ. ಬಿಕಾಸ್ ಎಲ್ಲ ಈ ವ್ಯೂ ಒನ್ಗೆ ಈಸ್ ನಾಟ್ ಇಂಟ್ರೆಸ್ಟೆಡ್ ಟು ಟೇಕ್ ದ beneficiary dependent data. He is not interested to take the dependent data. Similarly, HRMS person is not interested to see the salary data, and similarly insurance department is not interested to see his address or something else. So ಯಾರ್ಯಾರಿಗೆ ಯಾವ್ಯಾವುದು ಡೇಟಾ ಇಂಟ್ರೆಸ್ಟ್ ಇರುತ್ತೋ ದೇ ಕ್ಯಾನ್ ವ್ಯೂ ಓನ್ಲಿ ದಟ್ ಮಚ್ ಆಫ್ ರಿಲೆವೆಂಟ್ ಡೇಟಾ. ದಿಸ್ ಈಸ್ ಕಾಲ್ಡ್ ಆಸ್ ಸಪೋರ್ಟ್ ಆಫ್ ಮಲ್ಟಿಪಲ್ ವ್ಯೂಸ್ ಆಫ್ ದ ಡೇಟಾ. ಸೊ ವ್ಯೂ ಅಂದರೆ ಏನಂತೀವಿ, ಸಬ್ಸೆಟ್ ಆಫ್ ದ ಡೇಟಾ ಬೇಸ್. ಆ್ಯಂಡ್ ಅಂದರೆ ಆ್ಯಕ್ಚುಯಲ್ ಡೇಟಾ ಟೇಬಲಲ್ಲಿ ಸೇವ್ ಆಗಿರುತ್ತೆ. ವಿ ಕ್ಯಾನ್ ಕ್ರಿಯೇಟ್ ದ ವ್ಯೂಸ್. ಇಲ್ಲಿ ಪೇರೋಲ್ ಅವ್ರಿಗೆ ಜಸ್ಟ್ ಎಂಪ್ಲಾಯಿ ನಂಬರ್ ಮತ್ತು ಸ್ಯಾಲ್ರಿ ಮಾತ್ರ 2 ಕಾಲಮ್ಸ್ನ ಕ್ರಿಯೇಟ್ ಮಾಡಿ ಒಂದು ವ್ಯೂ ಕ್ರಿಯೇಟ್ ಮಾಡ್ಬೋದು. ಅದೇ ಥರ V2 ಅಂತಂದರೆ HRMS ಅವ್ರಿಗೆ ರಿಲೆವೆಂಟ್ ಇನ್ಫಾರ್ಮೇಷನ್ ಏನು ಬೇಕೋ ಅವ್ರಿಗೆ ಮಾತ್ರ ಒಂದು ವ್ಯೂ ಕ್ರಿಯೇಟ್ ಮಾಡ್ಬೋದು. ಅದೇ ಥರ V3 ಅಂದರೆ ವಿ ಕ್ಯಾನ್ ಕ್ರಿಯೇಟ್ ಒನ್ ಮೋರ್ ವ್ಯೂ ಫಾರ್ ಬೈ ಕನ್ಸಿಡರಿಂಗ್ ಓನ್ಲಿ ಇಂಟ್ರೆಸ್ಟೆಡ್ ಕಾಲಮ್ಸ್. So this is called as support of multiple views of the data. ಸೊ ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ಒನ್ಸ್ ಡೇಟಾ ಒಂದು ಡೇಟಾಬೇಸಲ್ಲಿ ಸೇವ್ ಆಗಿದ್ರೆ ಮಲ್ಟಿಪಲ್ ಯೂಸರ್ಸ್ ಕ್ಯಾನ್ ಆಕ್ಸೆಸ್ ದ ಸೇಮ್ ಡೇಟಾ ಅಟ್ ಡಿಫ್ರೆಂಟ್ ಟೈಮ್ಸ್. ಒಂದು ಎಕ್ಸಾಂಪಲ್ ನೋಡೋಣ, ಇಲ್ಲಿ ಬನ್ನಿ. ಸಿ ಹಿಯರ್ ಒಂದು ಡೇಟಾಬೇಸಲ್ಲಿ ಡೇಟಾ ಸೇವ್ ಆಗಿದೆ. ಇಲ್ಲಿ ಡೇಟಾ ಸೇವ್ ಆಗಿದೆ. ಸಿ ಹಿಯರ್ ಡೇಟಾ ಇಸ್ ಸೇವ್ಡ್ ಇನ್ಸೈಡ್ ದ ಡೇಟಾಬೇಸ್. ದಿಸ್ ಇಸ್ ದ ಪರ್ಸನಲ್ ಡಿಪಾರ್ಟ್ಮೆಂಟ್, accounts department and the loan department. All three are different viewers. So this is V1 and this is the V2 and this is the V3. All are interested in different data. ಅದೇ ಥರ ಇಲ್ಲೊಂದು ಎಕ್ಸಾಂಪಲ್ ನೋಡಿ, ಪೇರೋಲ್ ಡಿಪಾರ್ಟ್ಮೆಂಟ್ ಅವರಿದ್ದಾರೆ, ಕಸ್ಟಮರ್ ಸರ್ವಿಸ್ ಅಡ್ವೈಸರ್ ಇರ್ತಾರೆ, ಅಥವಾ ಸೇಲ್ಸ್ ಮ್ಯಾನೇಜರ್ ನೀಡ್ಸ್ ದ ಸಮ್ ಸ್ಟಾಕ್ ಲೆವೆಲ್ಸ್. So this is the DBMS. It is storing the data at the single location or central location. From this single location or central location, everyone is accessing the data. So these are the different views of the data. ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇರೋ ಡೇಟಾನ ಮಾತ್ರ ವ್ಯೂ ಮಾಡ್ತಾರೆ. V1, V2 and V3. We are saving the data in the same table, but whatever the data V1 needs, that person access only that much of data by creating a view on that. That is a subset of the database. After creating all these things, these three people can access their data according to their requirement. And the last characteristics is sharing of data and multi-user transaction processing. So sharing of data ಅಂದ್ರೆ ನಮ್ಗೆ ಈಗ ಆಲ್ರೆಡಿ ನೋಡಿದೀವಿ, ಮಲ್ಟಿಪಲ್ ಯೂಸರ್ಸ್ ಕ್ಯಾನ್ ಆಕ್ಸೆಸ್ or share the data from the same database. ಫಾರ್ ಎಕ್ಸಾಂಪಲ್ ಈಗ ನಾವಿಲ್ಲಿ ಈಗ ಅಮೆಝಾನಲ್ಲಿ ನೋಡ್ತೀವಿ ಅಂದ್ಕೊಳ್ಳಿ. ಅಮೆಝಾನಲ್ಲಿ ನೀವು ಪ್ರಾಡಕ್ಟ್ಸನ್ನೆಲ್ಲ ಅವ್ರು ಡಿಸ್ಪ್ಲೇ ಮಾಡಿರ್ತಾರೆ. ಸೊ ನಾಟ್ ಓನ್ಲಿ ಸಿಂಗಲ್ ಪರ್ಸನ್ ಆರ್ 2 persons ಕ್ಯಾನ್ ವ್ಯೂ ದಿಸ್ ಡೇಟಾ, ಮೆನಿ hundreds of thousands of people can access the millions of people can access the products. ಅಥವಾ ಅವ್ರದ್ದು ಏನು ಪ್ರಾಡಕ್ಟ್ ಡಿಸ್ಪ್ಲೇ ಇರುತ್ತೋ ಎವ್ರಿ ಒನ್ ಕ್ಯಾನ್ ಆಕ್ಸೆಸ್ ದ ಸೇಮ್ ಡೇಟಾ. ಸೊ ಸೇಮ್ ಡೇಟಾ ಆಗ್ತಿರುತ್ತೆ. ಸೊ ಒಂದರಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ ಯಾರಾದರೂ ಆರ್ಡರ್ ಮಾಡಿದ ತಕ್ಷಣ ಈಗ 100 ನಂಬರ್ಸ್ ಇರೋದು ಇಮ್ಮಿಡಿಯೇಟ್ ಆಗಿ ಇಟ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಟು 99 ಆಗುತ್ತೆ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಮೋರ್ ದ್ಯಾನ್ ಒನ್ ಯೂಸರ್ can view or access the data at the same time. That is called as sharing of data. So ಇದನ್ನ ಏನಂತ ಕರಿತೀವಿ, sharing of data and multi-user transaction processing ಅಲ್ಲಿ ಏನಾಗುತ್ತೆ, multiple users, see here, multiple users can use the database simultaneously and it will allow to access the database at the same time. ಒಂದೇ ಟೈಮಲ್ಲಿ ಎಷ್ಟು ಜನ, 100 ಜನ 1000 ಜನ ಬೇಕಾದರೂ ಆ ಡೇಟಾನ ಆಕ್ಸೆಸ್ ಮಾಡ್ಕೋಬೋದು. ಅದನ್ನು ಏನಂತ ಕರಿತೀವಿ ಅಂದರೆ ಸೈಮಲ್ಟೇನಿಯಸ್ ಆಕ್ಸೆಸಿಂಗ್ ಆಫ್ ಡೇಟಾ ಇಸ್ ಕಾಲ್ಡ್ ಆಸ್ ಕನ್ಕರೆನ್ಸಿ ಕಂಟ್ರೋಲ್ ಅಂತ ಕರಿತೀವಿ. ಸೊ
ಅದನ್ನ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಅಂತ ಕೂಡ ಕರಿತೀವಿ. ಒನ್ ಮೋರ್ ಎಕ್ಸಾಂಪಲ್ ವಿ ಕ್ಯಾನ್ ಕನ್ಸಿಡರ್ ಇಸ್ ರೈಲ್ವೆ ಟಿಕೆಟ್ ರಿಸರ್ವೇಷನ್ ಸಿಸ್ಟಮ್. ಸೊ ಮಲ್ಟಿಪಲ್ ಯೂಸರ್ಸ್ ಕ್ಯಾನ್ ಬುಕ್ ದ ಟಿಕೆಟ್ ಅಟ್ ದ ಸೇಮ್ ಟೈಮ್. ಸೊ ಒಬ್ಬ ಯೂಸರ್ ಏನಾದರೂ ಟಿಕೆಟ್ 59 ಸೀಟಿಗೆ ಬುಕ್ ಮಾಡ್ತಾ ಇದ್ದಾನೆ ಅಂತಂದರೆ, ಸೊ ಆಟೋಮೆಟಿಕಲಿ ದ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು ಮಾಡುತ್ತೆ, ಈ ಸೀಟ್ನ ಲಾಕ್ ಮಾಡಿಬಿಡುತ್ತೆ. ಅಲ್ಲಿವರೆಗೂ ಲಾಕ್ ಮಾಡುತ್ತೆ ಅಂದರೆ ಇಟ್ ಹ್ಯಾಸ್ ಬೀನ್ ಅಲಾಟೆಡ್ ಟು ಒನ್ ಪರ್ಸನ್. ಆಫ್ಟರ್ ದಟ್ ಆಟೋಮೆಟಿಕಲಿ ಇಟ್ ರಿಲೀಸಸ್ ದ ಲಾಕ್ ಆ್ಯಂಡ್ ದಿಸ್ ಸೀಟ್ ಹ್ಯಾಸ್ ಬೀನ್ ಬುಕ್ ಬೈ ಆರ್ ಲಾಕ್ಡ್ ಬೈ ಸಮ್ ಒನ್ ಎಲ್ಸ್ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕನ್ಕರೆನ್ಸಿ ಕಂಟ್ರೋಲ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. So this is the last characteristics of the database management system, that is sharing of data and multi-user transaction processing. See here ಒಂದು ಎಕ್ಸಾಂಪಲ್ ಇಲ್ಲಿ ಕರ್ಕೊಂಡು ತಗೊಂಡಿದೆ, ಕಾರ್ಪೊರೇಟ್ ಡೇಟಾಬೇಸ್ ಇದು. ಸೊ ಕಾರ್ಪೊರೇಟ್ ಡೇಟಾಬೇಸ್ ಅಂದರೆ ಇಲ್ಲಿ ಒಂದು ಡೇಟಾ ಅಬೌಟ್ ದ ಸೇಲ್ಸ್ ಇರ್ಬೋದು, ಅಡ್ವರ್ಟೈಸಿಂಗ್ ಇರ್ಬೋದು, ಇನ್ವೆಂಟ್ರಿ ಕಂಟ್ರೋಲ್ ಇರ್ಬೋದು, ಅಕೌಂಟ್ಸ್ ಪೇಯಬಲ್, ರಿಸೀವಬಲ್, finance, everything, all the data can be accessed by many different kinds of users. This is an example for sharing of data. So this is the main characteristics of the database approach. Okay, thank you.